ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡ ಪತ್ರಕರ್ತರ ಭಾಷಾ ಬಳಕೆಯು ಯಾವುದೇ ಸಂಶೋಧನೆಗಿಂತ ಕಡಿಮೆ ಏನಿಲ್ಲ. ಪ್ರತಿ ಬಾರಿಯೂ ಹೊಸ ಶಬ್ದಗಳ ಪ್ರಯೋಗಗಳ ಮೂಲಕ ಅವರು ಅಚ್ಚರಿಗೊಳಿಸುತ್ತಾರೆ ಎಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ಹೇಳಿದ್ದಾರೆ. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಮಂಗಳೂರು ಪ್ರೆಸ್ ಕ್ಲಬ್ ಪತ್ರಿಕಾ ಭವನ ಟ್ರಸ್ಟ್ನ ವತಿಯಿಂದ ನೀಡಲಾಗುವ 2026ನೇ ಸಾಲಿನ ಪಾಗೋ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಸಂಶುದ್ದೀನ್ ಯಡ್ಮೂರು ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು. ಪ್ರಶಸ್ತಿಗೆ ಆಯ್ಕೆಯಾಗಿರುವ ಸಂಶುದ್ದೀನ್ ಅವರ ವಿಶೇಷ ವರದಿಯಲ್ಲೂ ಅವರು ಬಳಸಿರುವ ಭಾಷೆ ಸರ್ಕಾರವನ್ನು ಎಚ್ಚರಿಸುವ ದಾಟಿ ಅತ್ಯುತ್ತಮವಾಗಿದೆ ಎಂದರು. ಕನ್ನಡ ಭಾಷೆಗೆ ಮತ್ತು ಕನ್ನಡ ಭಾಷೆಯನ್ನು ಬೆಳೆಸುವ ಒಂದು ದೊಡ್ಡ ಚಳುವಳಿಯಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ. ಅಷ್ಟೇ ಚೆನ್ನಾಗಿ ಇಂಗ್ಲೀಷನ್ನು ಬರೀತೀರಿ, ಇಂಗ್ಲೀಷ್ ಅಲ್ಲ ಅಂತಲ್ಲ. ಬಹಳ ವಿಶೇಷವಾದ ಸಂದರ್ಭವನ್ನು ಗಮನದಲ್ಲಿಟ್ಟುಕೊಂಡು ಸಂದರ್ಭೋಚಿತವಾಗಿ ನೀವು ಬರೆಯುವ ಸ್ಕಿಲ್ ನೋಡಿದ್ರೆ ನೀವೆಲ್ಲರೂ ಲಿಂಗ್ವಿಸ್ಟಿಕ್ ಎಕ್ಸ್ಪರ್ಟ್ಸ್ಗಳು ಅಂತ ನನಗೆ ಅನ್ನಿಸ್ತದೆ. ಪ್ರತಿಯೊಬ್ಬರು ನಿನ್ನೆ ಕೂಡ ವಿಶ್ವವಿದ್ಯಾಲಯದ ಬಗ್ಗೆ ಒಂದು ಪದ ಬಂತು, ಭಾಳ ಚೆನ್ನಾಗಿತ್ತು ಆ ಪದ, ಹುನ್ನಾರ. ಯಾವುದನ್ನು ಮುಚ್ಚುವ ಹುನ್ನಾರದಲ್ಲಿದ್ದೀರಿ ಅಂತ. ಆಡು ಭಾಷೆಯಲ್ಲಿ, ದಿನನಿತ್ಯದ ಭಾಷೆಯಲ್ಲಿ ಸ್ನೇಹಿತರು ಭೇಟಿ ಮಾಡಿದಾಗ ನನ್ನ ಕ್ಲಾಸ್ನಲ್ಲಿ ನಾನು ಈ ಪದವನ್ನು ಬಳಸಲಿಕ್ಕೆ ಸಾಧ್ಯನೇ ಇಲ್ಲ. ಹುನ್ನಾರ ಬಹಳ ದೊಡ್ಡದಾದಂಥ ಒಂದು ಕೆಲಸ ಅದ್ರ ಹಿಂದುಗಡೆ ನಡೀತದೆ ಅಂತ ನೀವೊಂದು ಸಜೆಸ್ಟ್ ಮಾಡ್ತೀರಿ. ಆ ಪದ ಓದ್ತಾ ಇರುವಾಗಲೇ ಈ ಹಿಂದುಗಡೆ ಏನೋ ಕೆಲಸ ನಡೀತದೆ ಅಂತ ಹೇಳ್ತೀರಿ. ಸಂಶುದ್ದೀನ್ ಅವರು ಮಾಡಿದ ಕೆಲಸ ಮತ್ತು ಆ ವರದಿ ಎಲ್ಲ ನೀವು ನೋಡ್ತಾ ಬಂದರೆ ಯು ಆರ್ ನಾಟ್ ಲೆಸ್ ದ್ಯಾನ್ ಎ ಗ್ರೇಟ್ ರಿಸರ್ಚರ್. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಸಂಶುದ್ದೀನ್ ಅವರು ಈ ಪ್ರಶಸ್ತಿಯು ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಎಂದರು. ನೈಜ ಹೋರಾಟಕ್ಕೆ ಧ್ವನಿಯಾಗುವುದೇ ಒಬ್ಬ ಪತ್ರಕರ್ತನ ಕರ್ತವ್ಯ ಎಂದು ನಾನು ನಂಬಿದ್ದೇನೆ. ಈ ಪ್ರಶಸ್ತಿಯು ನನ್ನ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿದ್ದು, ಮುಂದೆಯೂ ಸಮಾಜಮುಖಿ ಪತ್ರಿಕೋದ್ಯಮದ ಹಾದಿಯಲ್ಲಿ ಸಾಗಲು ನನಗೆ ದೊಡ್ಡ ಪ್ರೇರಣೆಯಾಗಿದೆ. ನನ್ನನ್ನು ಪ್ರೋತ್ಸಾಹಿಸಿದ, ಬೆಂಬಲಿಸಿದ, ಬೆನ್ನು ತಟ್ಟಿದ, ಮಾರ್ಗದರ್ಶನ ನೀಡಿದ, ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿದ ನನ್ನ ಸಂಸ್ಥೆ, ನನ್ನ ಕುಟುಂಬ, ನನ್ನ ಸಹೋದ್ಯೋಗಿಗಳು, ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರು ಎಲ್ಲರನ್ನೂ ಈ ಸಂದರ್ಭ ನಾನು ಸ್ಮರಿಸ್ತಾ ಇದ್ದೇನೆ. ಹಿರಿಯ ಪತ್ರಕರ್ತ ಚಿದಂಬರ ಬೈಕಂಪಾಡಿಯವರು ಮಾತನಾಡಿ ಪದ್ಯಾಣ ಗೋಪಾಲಕೃಷ್ಣ ಅವರ ಜೊತೆಗಿನ ತನ್ನ ಒಡನಾಟವನ್ನು ಹಂಚಿಕೊಂಡರು. ಸೌಲಭ್ಯಗಳ ಕೊರತೆಗಳಿದ್ದ ಆ ಕಾಲದಲ್ಲಿ ಸುದ್ದಿಗೆ ಪಡುತ್ತಿದ್ದ ತಾಕಲಾಟ ಅದೆಷ್ಟಿತ್ತೆಂದರೆ ಒಂದು ಫೋಟೋಗಾಗಿ ಪೈಪೋಟಿ ಪಡಬೇಕಾಗಿತ್ತು. ಇಂತಹ ಸಂದರ್ಭದಲ್ಲಿ ಸರಳವಾಗಿ ಐಡಿಯಾಗಳನ್ನು ನೀಡುವುದರಲ್ಲಿ ನಿಸ್ಸೀಮರಾಗಿದ್ದ ಪಾಗೋ ತಮ್ಮ ವೃತ್ತಿಯಲ್ಲಿ ಎಂದಿಗೂ ಜಾತಿ, ಧರ್ಮ, ಭಾಷೆ ಬಗ್ಗೆ ವ್ಯತ್ಯಾಸ ಮಾಡಿದವರಲ್ಲ ಎಂದು ಚಿದಂಬರ ಬೈಕಂಪಾಡಿಯವರು ಹಳೆಯ ನೆನಪುಗಳನ್ನು ಪತ್ರಕರ್ತರ ಎದುರು ಬಿಚ್ಚಿಟ್ರು. ಅಂಥ ಒಬ್ಬ ವ್ಯಕ್ತಿಯ ಹೆಸರಿನ ಪ್ರಶಸ್ತಿಯನ್ನು ನೀವು ಕೊಡ್ತಾ ಇದ್ದೀರಿ ಅಂದರೆ ಅವರು ಆ ದಿನಗಳಲ್ಲಿ ಪತ್ರಿಕೋದ್ಯಮ, ಪತ್ರಕರ್ತ ಅಂತ ಹೇಳುವುದನ್ನು ಎಷ್ಟು ಅರ್ಥಪೂರ್ಣವಾಗಿ ತಿಳ್ಕೊಂಡಿದ್ರು, ಆ ವೃತ್ತಿಗೆ ಯಾವ ರೀತಿಯ ಗೌರವ ಕೊಟ್ಟರು ಅಂತ ಹೇಳುವುದನ್ನು ನಿಮ್ಮಲ್ಲಿ ಅನೇಕರು ಓದಿದ್ದೀರಿ, ಹೇಳೋದನ್ನು ಕೇಳಿದ್ದೀರಿ. ಆದರೆ ಖಂಡಿತ ಒಂಟುವನ್ನು ನೋಡಿಲ್ಲ, ಮಾತನಾಡಿಲ್ಲ. ಆದ್ದರಿಂದ ನಾನು ಏನು ಹೇಳ್ತೀನೋ ಅದೇ ಸತ್ಯ ಅಂಥೇಳಿ ನೀವೆಲ್ಲ ತಿಳ್ಕೊಳ್ತೀರಿ. ಆದರೆ ನಾನು ಪಾಗೋರನ್ನು ಕಂಡ ಹಾಗೆ ಅವ್ರ ಜೊತೆ ಇದ್ದದ್ದು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುಷ್ಪರಾಜ್ ಬಿಎನ್ ಅವರು ಮಾತನಾಡಿ ಪ್ರಯೋಗಶೀಲ ಪತ್ರಕರ್ತರಾಗಿದ್ದ ಪಾಗೋ ಅವರ ಹೆಸರಿನಲ್ಲಿ ನೀಡುತ್ತಿರುವ ಪ್ರಶಸ್ತಿಯಂತೆ ಮುಂದೆ ಜಿಲ್ಲೆಯ ಇತರ ಹಿರಿಯ ಪತ್ರಕರ್ತರ ಹೆಸರಿನಲ್ಲಿಯೂ ಪ್ರಶಸ್ತಿಗಳನ್ನು ಆರಂಭಿಸುವ ಚಿಂತನೆ ಇದೆ ಎಂದರು. 40-42 ಜನ ಆಗಿ ಮಕ್ಕಳಿದ್ದು ಕೊನೆಗೆ ಅದು ಮುಚ್ಚುವಂಥ ಸ್ಥಿತಿಯಲ್ಲಿದ್ದಾಗ ಅಲ್ಲಿ ರಾಮಚಂದ್ರ ಭಟ್ರೊಬ್ಬರು ನಮ್ಮ ಹತ್ರ ಪ್ರಸ್ತಾಪ ಮಾಡಿದ್ದು, ಈ ಶಾಲೆಯನ್ನು ಉಳಿಸಲಿಕ್ಕೆ ಸಾಧ್ಯ ಇರೋದು ನಿಮ್ಮಿಂದ ಮಾತ್ರ ಅಂತ, ಪತ್ರಕರ್ತರಿಂದ, ನಮ್ಮಿಂದ ಸಾಧ್ಯ ಆಗೋದಿಲ್ಲ ಖಂಡಿತ ಅಂತ, ನೀವೇನಾದರೂ ಪ್ರಯತ್ನ ಮಾಡ್ತೀರಿ. ಆ ನಂತರ ಆ ಮನುಷ್ಯ ಇತ್ತೀಚೆಗೆ ಹೃದಯಘಾತೆಯಿಂದ ತೀರಿಕೊಂಡ್ರು. ಆದರೆ ಅವರು ನಿಧನ ಆಗುವುದಕ್ಕಿಂತ ಒಂದು ವಾರ ಮೊದಲು ಸಹ ಇಲ್ಲಿಗೆ ಬಂದಿದ್ದಾರೆ. ಅಲ್ಲಿಂದ ಆ ಊರಿನಿಂದ ಇಲ್ಲಿಗೆ ಬರ್ತಾಯಿದ್ರು. ನಿರಂತರವಾಗಿ ಆ ಶಾಲೆಯಲ್ಲಿ ಏನೆಲ್ಲ ಆಗಬೇಕು ಅಂತೇಳಿ ಪ್ರಯತ್ನ ಪಡ್ತಾಯಿದ್ರು. ಆಗ ನಾವೇನೆಂದರೆ
ನಾವೊಂದು ಮಧ್ಯವರ್ತಿಗಳ ಹಾಗೆ, ನಮ್ಮಿಂದ ನೇರವಾಗಿ ಅವರಿಗೆ ಹಣಕಾಸಿನ ಅಥವಾ ವಸ್ತು ರೂಪದಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಸಹ ಯಾರೆಲ್ಲ ಸಾಧ್ಯ ಆಗ್ತದೆ ಅವರೆಲ್ಲರಿಂದ ತೋರಿಸೋದು ನಾವು ಕುತ್ತೂರಿನ ಶಾಲೆ ನೋಡಿ, ಅಲ್ಲಿ ಏನಾದರೂ ನಿಮಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ. ಪ್ರೆಸ್ ಕ್ಲಬ್ನ ಅಧ್ಯಕ್ಷ PB ಹರೀಶ್ ರೈ, ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷ ಅಣ್ಣು ಮಂಗಳೂರು, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಶ್ರೀನಿವಾಸ ನಾಯಕ್ ಇಂದಾಚೆ ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕೋಶಾಧಿಕಾರಿ ವಿಜಯ್ ಕೋಟ್ಯಾನ್ ಪಡು ಸ್ವಾಗತಿಸಿದರು. ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕೆ ಪೂಜಾರಿ ವಂದಿಸಿದರು. ಉಪಾಧ್ಯಕ್ಷ ಮೊಹಮ್ಮದ್ ಆರಿಫ್ ಪಡುಬಿದ್ರೆ ಕಾರ್ಯಕ್ರಮ ನಿರೂಪಿಸಿದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.